ಉಪವಾಸ ಮತ್ತು ಪ್ರಾರ್ಥನೆ ಅದು ನಮ್ಮನ್ನು ದೇವರೊಂದಿಗೆ ಸೇರಿಸುವಂತಹ ಒಂದು ಸೇತುವೆಯಾಗಿದೆ. ಇಂದು ದೇವ ಮಕ್ಕಳು ಸಭೆಯು ಮರೆತು ಹೋದಂಥ ಒಂದು ಕಾರ್ಯವೇನಂತಂದರೆ ಅದು ಉಪವಾಸ ಮತ್ತು ಮೊಣಕಾಲಿನ ಪ್ರಾರ್ಥನೆಯಾಗಿದೆ. ಇಂದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವೋ? ದೇವರ ಮಾರ್ಗವನ್ನು ಬಿಟ್ಟು ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ಓದಿನ ಮೇಲೆ ಆಸಕ್ತಿ ಇಲ್ಲದವರಾಗಿ, ಕೆಲಸ ಮಾಡದವರಾಗಿ, ತಮ್ಮ ಮನ ಬಂದಂತೆ ಕುಡುಕತನದಲ್ಲಿಯೂ ಪಾಪದಲ್ಲಿಯೂ ಕಟ್ಟಲ್ಪಟ್ಟವರಾಗಿಯೂ ಇದ್ದಾರೋ, ಇಂದು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಜಾತಿಯು ಉಪವಾಸದಿಂದಲ್ಲದೆ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ. ನಿಮ್ಮ ಮಕ್ಕಳಿಗಾಗಿ ನೀವು ಇಂದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮಕ್ಕಳ ಬಿಡುಗಡೆಯನ್ನ ನೀವು ಕಾಣಲು ಸಾಧ್ಯ. ಇವತ್ತು ಉಪವಾಸ ಪ್ರಾರ್ಥನೆಯನ್ನು ಮರೆತು ಹೋಗಿದ್ದೀರೋ, ಇನ್ನು ಆ ಉಪವಾಸ ಪ್ರಾರ್ಥನಾ ಜೀವಿತಕ್ಕೆ ಮರಳಿ ಬರುವಂತೆ ದೇವರು ನಿಮಗೆ ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ಇಂದು ನೀವು ಆ ಉಪವಾಸ ಪ್ರಾರ್ಥನೆಯನ್ನ ಮಾಡೋದಾದ್ರೆ ದೊಡ್ಡ ಜಯವನ್ನ ಕಾಣೋದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಪ್ರಾರ್ಥನೆ ಕೇಳುವಾತನು ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನ್ನೆಲ್ಲರನ್ನ ಕೂಡ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಉಪವಾಸ ಮತ್ತು ಪ್ರಾರ್ಥನೆ ಅದು ನಮ್ಮನ್ನು ದೇವರೊಂದಿಗೆ ಸೇರಿಸುವಂತಹ ಒಂದು ಸೇತುವೆಯಾಗಿದೆ. ಇಂದು ದೇವ ಮಕ್ಕಳು ಸಭೆಯು ಮರೆತು ಹೋದಂಥ ಒಂದು ಕಾರ್ಯವೇನಂತಂದರೆ ಅದು ಉಪವಾಸ ಮತ್ತು ಮೊಣಕಾಲಿನ ಪ್ರಾರ್ಥನೆಯಾಗಿದೆ. ನನ್ನ ಪ್ರೀತಿಯ ದೇವಜನವೇ, ದೇವರಿಂದು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ. ಯೋವೇಲನ ಪುಸ್ತಕ 2:13 ಯೆಹೋವನಿಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನೇ ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಹೌದು ನನ್ನ ಪ್ರೀತಿಯ ದೇವಜನವೇ, ದೇವರಿಂದು ನಮ್ಮನ್ನ ನೋಡಿ ಹೇಳ್ತಾ ಇದ್ದಾನೆ, ಈಗಲಾದ್ರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಎಂಬುದಾಗಿ. ಉಪವಾಸ ಅನ್ನುವಂಥದ್ದು ಅದು ದೀನತೆಯನ್ನು ಮತ್ತು ತಗ್ಗಿಸುವಿಕೆಯನ್ನು ತೋರಿಸುವಂತಹ ಒಂದು ಕಾರ್ಯವಾಗಿದೆ. ಪ್ರಾರ್ಥನೆ ಅದು ದೇವರ ಬಳಿಯಲ್ಲಿ ದೇವರ ಬಲವನ್ನು ಕೇಳುವಂಥದ್ದು ಮತ್ತು ದೇವರ ಸಹಾಯ, ದಯೆ, ಕನಿಕರವನ್ನ ಬೇಡಿಕೊಳ್ಳುವಂಥದ್ದು ಆಗಿದೆ. ನನ್ನ ಪ್ರೀತಿಯ ದೇವಜನವೇ, ಇಂದು ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವಂಥ ಎಲ್ಲ ವಿಷಯಗಳಲ್ಲಿ ಕೂಡ ಒಂದು ಅದ್ಭುತವನ್ನ ಕಾಣಲು ಸಾಧ್ಯ. ಸತ್ಯವೇದ ನಮಗೆ ಬೋಧಿಸುವಂತ ಒಂದು ಕಾರ್ಯವೇನು ಅಂತಂದ್ರೆ ಅದು ಉಪವಾಸ ಮತ್ತು ಪ್ರಾರ್ಥನೆ. ದೇವ ಮಕ್ಕಳು ದೇವ ರಾಜ್ಯದಿಂದ ದೇವರಿಂದ ಏನಾದ್ರೂ ಹೊಂದಿಕೊಳ್ಳಬೇಕಾದರೆ ಅವರು ಉಪವಾಸ ಮತ್ತು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಉಪವಾಸದಲ್ಲಿ 3 ವಿಧವಾದಂಥ ಉಪವಾಸಗಳನ್ನ ನಾವು ಕಾಣಬಹುದು. ಮೊದಲನೇದಾಗಿ ಕಂಪ್ಲೀಟ್ ಫಾಸ್ಟಿಂಗ್ ಎಂಬುದಾಗಿ, ಸಂಪೂರ್ಣ ಉಪವಾಸ. ಈ ಉಪವಾಸದಲ್ಲಿ ಏನನ್ನು ತಿನ್ನದೆ ಬರೀ ನೀರನ್ನು ಸೇವಿಸುತ್ತಾ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಮಯವನ್ನ ಕಳೆಯುವಂತಹ ಒಂದು ಉಪವಾಸವಾಗಿದೆ. ಎರಡನೇದಾಗಿ ಅದು ಪಾರ್ಷಿಯಲ್ ಫಾಸ್ಟಿಂಗ್ ಎಂಬುದಾಗಿ, ಭಾಗಶವಾದಂತಹ ಒಂದು ಉಪವಾಸ. ಈ ಉಪವಾಸದಲ್ಲಿ 1 ಹೊತ್ತು ಅಥವಾ 2 ಹೊತ್ತು ಉಪವಾಸವಿದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಈ ಉಪವಾಸದಲ್ಲಿ ರುಚಿಕರವಾದಂಥ ಪದಾರ್ಥಗಳನ್ನು ತಿರಸ್ಕರಿಸುವಂಥದ್ದು ಮತ್ತು ದೇವರ ಸಮ್ಮುಖದಲ್ಲಿ ತ್ಯಾಗವಾಗಿ ಪ್ರಾರ್ಥನೆ ಮಾಡುವಂಥದ್ದು ಆಗಿದೆ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಉಪವಾಸವನ್ನು ನಾವು ಕಾಣಬಹುದು. ಕಡೆಯದಾಗಿ 3ನೇದಾಗಿ ಅದು ಒಣ ಉಪವಾಸ, ಡ್ರೈ ಫಾಸ್ಟ್ ಎಂಬುದಾಗಿ. ಈ ಉಪವಾಸದಲ್ಲಿ ಏನನ್ನೂ ತಿನ್ನದೆ ಏನನ್ನೂ ಕುಡಿಯದೆ ದೇವರ ಸಮ್ಮುಖದಲ್ಲಿ ಒಂದು ವಿಷಯಕ್ಕಾಗಿ ಬಲವಾಗಿ ಪ್ರಾರ್ಥನೆ ಮಾಡುವಂಥದ್ದು, ಆ ಪ್ರಾರ್ಥನೆಯಿಂದ ಜಯವನ್ನು ಹೊಂದಿಕೊಳ್ಳುವಂಥದ್ದು ಆಗಿದೆ. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ಕಾರ್ಯಗಳನ್ನ ನಾವು ನೋಡಬಹುದು.
ನನ್ನ ಪ್ರೀತಿಯ ದೇವಜನವೇ, ಮತ್ತಾಯನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಒಂದು ಮಾತನ್ನು ಹೇಳುವುದನ್ನ ನಾವು ನೋಡುತ್ತೇವೆ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವತ್ತರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ನೀವು ಈ ವಾಕ್ಯಗಳನ್ನ ಓದುವಾಗ ಒಂದು ತಂದೆ ತನ್ನ ಮಗನ ಬಿಡುಗಡೆಗಾಗಿ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದಾಗ ಅವರಿಂದ ಆ ಮಗನಲ್ಲಿರುವಂತ ಅಶುದ್ಧಾತ್ಮವನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಈ ಅಶುದ್ಧಾತ್ಮ ಅವನೊಳಗಡೆ ಬರುವಾಗ ಆಗಾಗ ಈ ಮಗನನ್ನ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬೀಳಿಸುವಂಥದ್ದನ್ನ ನಾವು ನೋಡ್ತೇವೆ. ಆಗ ತಂದೆ ಬಹಳ ವೈದ್ಯರನ್ನ ನೋಡಿ ಎಷ್ಟೋ ಜಾಗದಲ್ಲಿ ತನ್ನ ಮಗನ ಬಿಡುಗಡೆಗಾಗಿ ಪ್ರಯಾಸ ಪಟ್ಟಾಗಲೂ ತನ್ನ ಮಗನ ಬಿಡುಗಡೆಯನ್ನ ಅವನಿಂದ ಕಾಣಲು ಸಾಧ್ಯವಾಗಲಿಲ್ಲ. ಯೇಸು ಕ್ರಿಸ್ತನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದರೆ ಅವ ಮಗನಿಗೆ ಬಿಡುಗಡೆ ಆಗುತ್ತದೆ ಎಂಬುದಾಗಿ ಅವನು ಯೋಚನೆ ಮಾಡ್ದ. ಆದರೆ ಶಿಷ್ಯರಿಂದ ಅವನಲ್ಲಿರುವಂತಹ ದೆವ್ವವನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಆಗ ಯೇಸು ಆ ಜಾಗಕ್ಕೆ ಬಂದು ಶಿಷ್ಯರನ್ನು ನೋಡಿ ಗದರಿಸಿ, ಈ ಜಾತಿಯು ಉಪವಾಸದಿಂದಲ್ಲದೆ ದೇವರ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಆ ಹುಡುಗನಲ್ಲಿದ್ದಂತ ದೆವ್ವವನ್ನ ಗದರಿಸಿ ಅವನನ್ನ ಬಿಡುಗಡೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇಂದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವೋ? ದೇವರ ಮಾರ್ಗವನ್ನ ಬಿಟ್ಟು ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ಓದಿನ ಮೇಲೆ ಆಸಕ್ತಿ ಇಲ್ಲದವರಾಗಿ, ಕೆಲಸ ಮಾಡದವರಾಗಿ, ತಮ್ಮ ಮನ ಬಂದಂತೆ ಕುಡುಕತನದಲ್ಲಿಯೂ ಪಾಪದಲ್ಲಿಯೂ ಕಟ್ಟಲ್ಪಟ್ಟವರಾಗಿಯೂ ಇದ್ದಾರೋ, ಇಂದು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಜಾತಿಯು ಉಪವಾಸದಿಂದಲ್ಲದೆ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ. ನಿಮ್ಮ ಮಕ್ಕಳಿಗಾಗಿ ನೀವು ಇಂದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದಾದ್ರೆ ನಿಮ್ಮ ಮಕ್ಕಳ ಬಿಡುಗಡೆಯನ್ನ ನೀವು ಕಾಣಲು ಸಾಧ್ಯ. ಅದೇನೆ ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂತದ್ದಾಗಿದೆ. ಎರಡನೇದಾಗಿ, ನಾವು ದೇವರ ಸಮ್ಮುಖದಲ್ಲಿ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರ ಮನಸ್ಸನ್ನ ಅದು ಬದಲಾಯಿಸುವಂತದ್ದಾಗಿದೆ. ದೇವರನ್ನ ಮನ ಮರುಗುವಂತೆ ಮಾಡುವಂತದ್ದಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಯೋನನ ಪುಸ್ತಕ 3ನೇ ಅಧ್ಯಾಯ 5ರಿಂದ 10ನೇ ವಾಕ್ಯವನ್ನ ನೀವು ಓದುವಾಗ, ಇದನ್ನ ಕೇಳಿ ನೆನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನ ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನೆನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನ ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನ ಮರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನ ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನ ನೆನವೆಯಲ್ಲಿ ಸಾರಿಸಿದನು ಎಂಬುದಾಗಿ. ನೆನವೆ ಪಟ್ಟಣದ ಜನಗಳ ಪಾಪವು ದೇವರ ಸನ್ನಿಧಾನಕ್ಕೆ ಮುಟ್ಟಿದಾಗ ನೆನವೆ ಪಟ್ಟಣಕ್ಕೆ ದೇವರು ಯೋನಾ ಪ್ರವಾದಿಯನ್ನ ಕಳಿಸಿ ಆ ಪಟ್ಟಣದ ಪಾಪವನ್ನ ಅವರಿಗೆ ತಿಳಿಸಿದನು. ಇನ್ನು 40 ದಿವಸಗಳ ನಂತರವಾಗಿ ನೆನವೆ ಪಟ್ಟಣ ನಾಶವಾಗುತ್ತದೆ, ದೇವರ ಕೋಪ ಈ ಪಟ್ಟಣದ ಮೇಲೆ ಬರುತ್ತದೆ ಎಂಬುದಾಗಿ ಯೋನಾ ಈ ಪ್ರಕಟಣೆಯನ್ನ ದೇವರಿಂದ ಹೊಂದಿ ಆ ಒಂದು ನೆನವೆ ಪಟ್ಟಣದಲ್ಲಿ ಸಾರಿದಾಗ, ನೆನವೆ ಪಟ್ಟಣದ ಅರಸನು ಮೊದಲುಗೊಂಡು ಅಲ್ಲಿರುವಂತ ಜನ, ಪಶು ಎಲ್ಲವೂ ಕೂಡ ಉಪವಾಸ ಮಾಡಿ ಬೂದಿಯಲ್ಲಿ ಕುಳಿತು ಅರಸನು ಗೋಣಿತಟ್ಟನ ಹೊದ್ದುಕೊಂಡು ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರ ಮನಸ್ಸು ಬದಲಾಯಿತು. 1,20,000 ಜನಗಳ ಪ್ರಾಣವನ್ನ ದೇವರು ನಾಶದಿಂದ ತಪ್ಪಿಸಿದನು. ತಾನು ಮಾಡಬೇಕೆಂದಿದ್ದ ಕೇಡಿಗೆ ದೇವರು ಮನಮರುಗಿ ಆ ಜನಗಳಿಗೆ ದಯೆ ತೋರಿಸಿದನು. ಇಂದು ನಾವು ಉಪವಾಸ ಮಾಡುವಾಗ
ಪ್ರಾರ್ಥನೆ ಮಾಡುವಾಗ ಅದು ದೇವರಿಂದ ಬಂದಂತ ಒಂದು ಕೇಡಾಗಿರಬಹುದು, ಅಥವಾ ಅದು ನಮ್ಮನ್ನ ಕೊಲ್ಲುವಂತ ಅನೇಕ ಸಮಸ್ಯೆಗಳಾಗಿರಬಹುದು. ದೇವರು ಅದೆಲ್ಲದರಿಂದ ನಮ್ಮನ್ನ ಬಿಡುಗಡೆ ಮಾಡಿ ಎಲ್ಲ ಕೇಡಿನಿಂದ ನಮ್ಮನ್ನ ತಪ್ಪಿಸುವಂತವನಾಗಿದ್ದಾನೆ. ನನ್ನ ಪ್ರೀತಿಯ ಜನವೇ, ಕಡೆಯದಾಗಿ ದೇವರು ನಮ್ಮನ್ನ ಎಲ್ಲ ಶತ್ರುಗಳಿಂದ ಬಿಡಿಸುವಂತ ದೇವರಾಗಿದ್ದಾನೆ. ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ ಶತ್ರುಗಳ ಒಂದು ಹೋರಾಟದಿಂದ, ಶತ್ರು ನಮ್ಮ ಮೇಲೆ ತರುವಂತಹ ಎಲ್ಲ ನಾಶದಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡುವಂತವನಾಗಿದ್ದಾನೆ. ಎಸ್ತರಳ ಪುಸ್ತಕ 4ನೇ ಅಧ್ಯಾಯ 3ನೇ ವಚನದಲ್ಲಿ, ಯಾವ ಯಾವ ಸಂಸ್ಥಾನದಲ್ಲಿ ಅರಸನ ಆಜ್ಞೆಯು ನಿರ್ಣಯವು ಪ್ರಕಟವಾದವು ಅವೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು, ಉಪವಾಸ ರೋದನವು, ಪ್ರಲಾಪವು ಉಂಟಾದವು ಅಂತ ಹೇಳಿ. ನನ್ನ ಪ್ರೀತಿಯ ದೇವಜನವೇ, ದುಷ್ಟ ಮನುಷ್ಯನಾದಂತಹ ಹಾಮಾನನು ಯಹೂದ್ಯರಿಗೆ ವಿರುದ್ಧವಾಗಿ, ಮೊರ್ದೆಕೈಗೆ ವಿರುದ್ಧವಾಗಿ ಒಂದು ಆಜ್ಞೆಯನ್ನ ತಂದಿದ್ದಾನೆ. ಒಂದೇ ದಿನದಲ್ಲಿ ಎಲ್ಲಾ ಯಹೂದ್ಯರನ್ನ ನಾಶ ಮಾಡಬೇಕನ್ನುವಂತ ಆಜ್ಞೆ. ಆ ಆಜ್ಞೆಯನ್ನ ಪ್ರಕಟ ಮಾಡಿದಾಗ ಯಹೂದ್ಯರೊಳಗೆ ಒಂದು ದೊಡ್ಡ ಗೋಳಾಟ ಉಂಟಾಯಿತು. ಅವರೆಲ್ಲ ಉಪವಾಸ ಮಾಡಿ ದೇವರ ಸಹಾಯವನ್ನ ಬೇಡುವುದಕ್ಕೆ ತೊಡಗಿದರು. ಈ ಒಂದು ವಿಷಯ ಎಸ್ತರ್ ರಾಣಿಗೆ ತಲುಪಿದಾಗ, ಎಸ್ತರ್ ರಾಣಿಯು ಅರಮನೆ ಒಳಗಡೆ ತನ್ನ ದಾದಿಯರೊಂದಿಗೆ 3 ದಿವಸ ಉಪವಾಸ ಮಾಡಿ ಅವಳು ಪ್ರಾರ್ಥನೆ ಮಾಡಿದಳು. ಆ ಉಪವಾಸದ ಫಲ ಅವಳ ಅರಸನ ಮುಂದೆ ಹೋಗಿ ನಿಂತು ಧೈರ್ಯವಾಗಿ ತನ್ನ ಜನಕ್ಕಾಗಿ ಮಾತಾಡುವುದಕ್ಕೆ ಒಂದು ಮಾರ್ಗವನ್ನ ಉಂಟು ಮಾಡಿತು. ಇವತ್ತು ನಿಮಗೆ ಮಾರ್ಗ ಕಾಣ್ತಾ ಇಲ್ವೋ? ನಿಮಗೆ ಮಾರ್ಗವನ್ನ ಸಿದ್ಧ ಮಾಡುವಂಥದ್ದು ದೇವರ ದಯೆ, ಕನಿಕರವಾಗಿದೆ. ಉಪವಾಸ ಮತ್ತು ಪ್ರಾರ್ಥನೆ ನೀವು ಮಾಡುವಾಗ ನಿಮಗೆ ದೇವರು ಮಾರ್ಗಗಳನ್ನ ತೆರೆಯುವಂತವನಾಗಿದ್ದಾನೆ. ಈ ಯಹೂದ್ಯ ಜನಗಳನ್ನ ಒಂದೇ ದಿನದಲ್ಲಿ ಸಂಹಾರ ಮಾಡಬೇಕು, ನಾಶ ಮಾಡಬೇಕೆಂಬುದಾಗಿ ಒಬ್ಬ ದುಷ್ಟ ಮನುಷ್ಯನಾದ ಹಾಮಾನನು ಆಲೋಚನೆಗಳನ್ನ ಮಾಡಿದನು, ತಂತ್ರಗಳನ್ನ ಮಾಡಿದನು. ಆದರೆ ಆ ತಂತ್ರವು ಅವನಿಗೆ ತಿರುಗಿ ಒಂದೇ ದಿನದಲ್ಲಿ ಈ ಜನಗಳನ್ನ ಕೊಲ್ಲಬೇಕೆಂಬುದಾಗಿ ನಿರ್ಣಯಿಸಿದಂತಹ ಅದೇ ದಿನದಲ್ಲಿ ಅವನು ಅರಸನಿಂದ ಗಲ್ಲಿಗೆ ಏರಿಸಲ್ಪಟ್ಟನು. ನನ್ನ ಪ್ರೀತಿಯ ದೇವಜನವೇ, ಇಂದು ನಮ್ಮ ದೇವರು ಜೀವಿಸುವಂತವನಾಗಿದ್ದಾನೆ. ನಿನ್ನ ವಿರುದ್ಧವಾಗಿ ಅನೇಕ ತಂತ್ರಗಳು ಹೂಡಲ್ಪಡ್ತಾ ಇರ್ಬೋದು. ಸೈತಾನನು ಮನುಷ್ಯರನ್ನಿಟ್ಟು ನಿನ್ನನ್ನು ಕೆಡುವುದಕ್ಕೆ, ನಾಶಪಡಿಸೋದಕ್ಕೆ ಅನೇಕ ಮಾರ್ಗಗಳನ್ನ ಹುಡುಕ್ತಾ ಇರ್ಬೋದು. ಆದರೆ ನಮ್ಮ ದೇವರು ಎಲ್ಲ ಕೇಡಿನಿಂದ ನಮ್ಮನ್ನ ತಪ್ಪಿಸುವಂತ ದೇವರು, ದುಷ್ಟನ ಕೈಗಳಿಂದ ನಮ್ಮನ್ನ ಬಿಡಿಸುವಂತ ದೇವರಾಗಿದ್ದಾನೆ. ಇವತ್ತು ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ಒಪ್ಪಿಸಿಕೊಡುವುದಾದ್ರೆ ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯಗಳನ್ನ ಮಾಡೋದಕ್ಕಿದ್ದಾನೆ. ಇವತ್ತು ಉಪವಾಸ ಪ್ರಾರ್ಥನೆಯನ್ನ ಮರೆತು ಹೋಗಿದ್ದೀರೋ, ಇನ್ನು ಆ ಉಪವಾಸ ಪ್ರಾರ್ಥನಾ ಜೀವಿತಕ್ಕೆ ಮರಳಿ ಬರುವಂತೆ ದೇವರು ನಿಮಗೆ ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ಇಂದು ನೀವು ಆ ಉಪವಾಸ ಪ್ರಾರ್ಥನೆಯನ್ನ ಮಾಡೋದಾದ್ರೆ ದೊಡ್ಡ ಜಯವನ್ನ ಕಾಣೋದಕ್ಕೆ ಸಾಧ್ಯ. ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥಿಸುವುದಾದ್ರೆ ಮತ್ತೆ ನೀವು ಕಳೆದುಕೊಂಡಿರುವಂತ ಉಪವಾಸ ಮತ್ತು ಪ್ರಾರ್ಥನೆಯ ಜೀವಿತವನ್ನ ದೇವರು ನಿಮಗೆ ಅನುಗ್ರಹಿಸಿ ಕೊಡುವನು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಅನೇಕರು ಸ್ವಾಮಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವುದಕ್ಕಾಗದ ಬಲಹೀನರಾಗಿ ಕಾಣಲ್ಪಡ್ತಾ ಇರ್ಬೋದು. ನಿನ್ನ ವಾಕ್ಯದ ಮುಖಾಂತರವಾಗಿ ನೀನು ಅವರ ಸಂಗಡ ಮಾತಾಡ್ತಾ ಇದ್ದೀಯ. ಈ ಜಾತಿ ಉಪವಾಸದಿಂದಲ್ಲದೆ, ದೇವ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಕರ್ತನೇ, ನಿನ್ನ ಮಕ್ಕಳು ಯಾರೆಲ್ಲ ಸ್ವಾಮಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಉಪವಾಸ ಮಾಡುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ಇಂದು ಒಂದು ತೀರ್ಮಾನ ಮಾಡ್ತಾ ಇದ್ದಾರೋ ಅವರ ಮೇಲೆ ದೈವ ಕೃಪೆ ಇಳಿದು ಬರಲಿ. ಉಪವಾಸ ಮತ್ತು ಪ್ರಾರ್ಥನೆಯ ಬಲ ಅವರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಕಳೆದುಕೊಂಡಿರುವಂತ ದೇವ ಪ್ರಸನ್ನತೆ, ಅಭಿಷೇಕವು ಮತ್ತೆ ನಿನ್ನ ಮಕ್ಕಳಿಗೆ ಕೊಡಲ್ಪಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತೇನೆ. ಒಂದು ಬದಲಾವಣೆ ಅವರ ಪ್ರಾರ್ಥನೆಯ ಜೀವಿತದಲ್ಲಿ, ಪರಿಶುದ್ಧತೆಯಲ್ಲಿ, ಪ್ರಾರ್ಥನೆಯಲ್ಲಿ ಉಂಟಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನು, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಒಂದು ಬದಲಾವಣೆಯನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ತರ್ತಾ ಇರೋದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಉಪವಾಸ ಪ್ರಾರ್ಥನೆಗಾಗಿ ಒಪ್ಪಿಸಿ ಕೊಡ್ತಾ ಇದ್ದಾರೋ ಅವರನ್ನ ನೀನು ರೂಪಾಂತರ ಮಾಡಿ ಒಂದು ಹೊಸ ಬಲವನ್ನ ಕೊಟ್ಟು ಕರ್ತನೆ ಅವರನ್ನ ಮತ್ತೆ ಆ ಉಪವಾಸ ಪ್ರಾರ್ಥನೆ ಜೀವಿತಕ್ಕೆ
ಕರೆದುಕೊಂಡು ಬರ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನು ತಾನೇ ಪ್ರತಿಯೊಬ್ಬರನ್ನ ಬಲಪಡಿಸುವಂತೆ ಪ್ರಾರ್ಥನೆಗೆ ಒಪ್ಪಿಸಿಕೊಟ್ಟ ಪ್ರತಿಯೊಂದು ಮಕ್ಕಳ ಮೇಲೆ ಹೊಸ ಬಲ ಅಭಿಷೇಕವನ್ನ ನನ್ನ ದೇವರು ಬಿಡುಗಡೆ ಮಾಡ್ತಾ ಇರುವುದಕ್ಕಾಗಿ, ಇಂದಿಂದ ಅವರು ಯಾವ ಕಾರ್ಯಗಳಿಗೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅದರಲ್ಲೆಲ್ಲ ಒಂದು ದೊಡ್ಡ ಜಯವನ್ನ ಬಿಡುಗಡೆಯನ್ನ ಅನುಭವಿಸಲಿ ಅಂತೇಳಿ ನಾನು ಬೇಡುತ್ತೇನೆ. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಜಯವನ್ನು ಹೊಂದುತ್ತೇವೆ ನಮ್ಮ ತಂದೆಯೇ, ಆಮೆನ್. ನನ್ನ ಪ್ರೀತಿಯ ದೇವ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಂದು ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರು ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.